ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಸಿಂಪಲ್ಲಾಗಿ ನಾವು ಮನೇಲೇ ಪಲಾವ್ ಮಾಡ್ಕೊಳ್ಳೋದು, ಅಂದರೆ ಬಟಾಣಿ ಇಲ್ಲದೆ ತರಕಾರಿ ಹಾಕ್ಕೊಂಡು ಹೇಗೆ ಒಂದು ಸಿಂಪಲಾಗಿ ಪಲಾವ್ ಮಾಡ್ಕೊಳ್ಳೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ರೈಸ್ ಐಟಮ್ ಕೆಲವರಿಗೆ. ಅಂಥವರಿಗೆ ಹೇಗೆ ನಾವು ಸಿಂಪಲಾಗಿ ಮನೇಲಿ ಐಟಮ್ ಎಲ್ಲ ಇಲ್ಲದೇ ಹೇಗೆ ನಾವು ರೆಸಿಪಿ ಮಾಡಿಕೊಡೋದು ಅಂತ ನೋಡೋಣ. ತುಂಬಾ ಈಸಿ ಅಂದರೆ ತುಂಬಾ ಈಸಿ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ರೆ ಒಂದು 10 ನಿಮಿಷದಲ್ಲಿ ಪಲಾವ್ ಆಗೋಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್, ಇದಕ್ಕೆ ಏನು ಕಷ್ಟ ಇಲ್ಲ. ನೀವು ಮನೆಯಲ್ಲಿ ಪಲಾವ್ ಮಾಡಬೇಕಂದ್ರೆ ಸೊಪ್ಪು ಎಲ್ಲ ಕಡಿದು ತುಂಬ ರಗಳೆ ಆಗುತ್ತೆ. ಆದರೆ ಈ ಥರ ಒಂದು ಸರ್ತಿ ಮಾಡಿ ನೋಡಿ ಮನೇಲಿ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ರೈಸ್ ಐಟಮ್ ಯಾರಿಗೆ ಇಷ್ಟನೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಕೆಲವರಿಗೆ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ಇರುತ್ತೆ. ಇದು ಸಿಂಪಲಾಗಿ ನಾನು ಮಾಡಿರೋದು, ಅಂದರೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಫಸ್ಟ್ ಯಾರು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇದಕ್ಕೆ ಏನೂ ವೆರೈಟಿ ಜಾಸ್ತಿ ಹಾಕ್ತಿಲ್ಲ. ನಾನು ಸೊಪ್ಪು ಅಂದರೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಚೂರೇ ಚೂರು ಹಾಕ್ತಾಯಿದ್ದೀನಿ. ಮತ್ತು ಕ್ಯಾರೆಟು, ಆಲೂಗಡ್ಡೆ, ಬೀನ್ಸು, ಈರುಳ್ಳಿ, ಟೊಮೊಟೊ ಇಷ್ಟೇ. ನೋಡಿ, ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಕುಕ್ಕರಲ್ಲಿ ಮಾಡ್ತಾಯಿರೋದು ನಾನಿವತ್ತು. ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ಐಟಮ್ ಏನಿದೆ, ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ, ಪಲಾವ್ ಎಲೆ, ಇಷ್ಟನ್ನೇ ಚೂರು ಜೀರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ, ಜೋರು ಇಟ್ಕೊಂಡು ಮಾಡಿಬಿಡಿ, ಅದ್ರ ಫ್ರೇಗ್ರೆನ್ಸ್ ಎಲ್ಲ ಹೋಗಿಬಿಡತ್ತೆ. ಒಂದೇ ಸರ್ತಿ ನೀವು ಬಿಸಿ ಎಣ್ಣೆಗೆ ಹಾಕೋದ್ರಿಂದ ಫ್ರೇಗ್ರೆನ್ಸ್ ಹೋಗಿಬಿಡತ್ತೆ ನೀವು ಮಸಾಲೆ ಐಟಮ್ ಹಾಕ್ತಾ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಫ್ರೇಗ್ರೆನ್ಸ್ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ನೋಡಿ, ನೆಕ್ಸ್ಟು ಮಸಾಲೆ ಎಲ್ಲ ಹುರ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನೊಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊನ ಆ್ಯಡ್ ಮಾಡಿ ಸ್ವಲ್ಪ ಜಾಸ್ತಿನೇ, ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಇದನ್ನು ಮಾಡಬೇಕಂದ್ರೆ ಇದು ಮಸಾಲೆನೆಲ್ಲ ಕಡ್ದು ಮಾಡೋದು ಏನಿಲ್ಲ, ಸಿಂಪಲಾಗೆ ಮಾಡೋದು. ತುಂಬ ಅಂದರೆ ತುಂಬ ಸಿಂಪಲ್ಲು. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಆಗಲಿ. ನೆಕ್ಸ್ಟ್ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. 10 ನಿಮಿಷದಲ್ಲಿ ಆಗಿಬಿಡುತ್ತೆ. ದಿನ ದೋಸೆ, ಕಡುಬು ಇಂಥದ್ದೆಲ್ಲ ತಿಂದು ಯಾರಿಗೆ ಬಾಯಿ ಚಪ್ಪೆ ಆಗಿರುತ್ತೋ 4 ತರಕಾರಿ ಹಾಕಿಬಿಡಿ, ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಮನೇಲಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನೆಕ್ಸ್ಟ್ ನಾನು ಇದಕ್ಕೆ ಎಣ್ಣೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಮತ್ತೊಂದು ಸ್ವಲ್ಪ ಪುದೀನ ಸೊಪ್ಪು ಬಾಡಿ ಹೋಗಿರೋದಿತ್ತು, ಆದರೆ ಫ್ಲೇವರ್ ಚೆನ್ನಾಗಾಗುತ್ತೆ. ಬಾಡಿ ಹೋಗಿದ್ರು ನೀವು ಪುದೀನ ಸೊಪ್ಪನ್ನ ಬಿಸಾಡಬೇಡಿ, ಒಣಸ್ಕೊಂಬಿಟ್ಟು ಯಾವುದೇ ಅಡುಗೆಗೆ ಯೂಸ್ ಮಾಡ್ಬೋದು. ಪುದೀನ ಸೊಪ್ಪೇನು ಹಾಳಾಗಲ್ಲ. ಹಾಗಾಗಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಣಸ್ಕೊಂಡು ಯೂಸ್ ಮಾಡ್ಬೋದು ಪುದೀನ ಸೊಪ್ಪನ್ನ. ನಾನು ಅದೊಂದು ಚೂರು ಹಾಕ್ತಾಯಿದ್ದೀನಿ. ನೆಕ್ಸ್ಟು ನಾವು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ 3 ಮೀಡಿಯಮ್ ಸೈಜ್ ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 3 ಟೊಮೊಟೊ, 3 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಮಾತ್ರ ಚೆನ್ನಾಗಿ ಬೇಯಬೇಕು, ಚೆನ್ನಾಗಿ ಬೇಯಲಿ ಟೊಮೊಟೊ. ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ. ಮತ್ತು ತಳ ಹಿಡಿದೇ ಇರುತ್ತಲ್ಲ ಅಂಥ ಕುಕ್ಕರ್ನ ಯೂಸ್ ಮಾಡಿ. ನಮ್ಮ ಮನೇಲಿ ಒಂದು ಎರಡು ಕುಕ್ಕರ್ ಇದೆ, ಅದರಲ್ಲಿ ತಳ ಹಿಡಿಯುತ್ತೆ. ಇದು ಸಣ್ಣ ಕುಕ್ಕರ್ ನಾನು ಯೂಸ್ ಮಾಡ್ತಾ ಇರೋದು, ಇದರಲ್ಲಿ ತಳ ಹಿಡಿಯಲ್ಲ. ಹಾಗಾಗಿ ಇದರಲ್ಲಿ ಮಾಡ್ತಾಯಿದ್ದೀನಿ ನಾನು ಅಡುಗೆ. ನೆಕ್ಸ್ಟು ಟೊಮೊಟೊ ಬೇಗ ಬೇಯಬೇಕಂದ್ರೆ ಈ ಉಪ್ಪನ್ನ ಹಾಕ್ಕೋಬೇಕು. ಟೊಮೊಟೊ ಹಾಕಿ ಒಂದು 2 ನಿಮಿಷಕ್ಕೆ ಉಪ್ಪು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೋಬೇಕು. ಆವಾಗ ಬೇಗ ಟೊಮೊಟೊ ಬೆಂದುಬಿಡುತ್ತೆ. ನೋಡಿ, ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ.
ಇಷ್ಟೇ. ಎಣ್ಣೆ ಸ್ವಲ್ಪ ಚೂರೆ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ತರಕಾರಿ ಎಲ್ಲ ಇದರಲ್ಲೇ ಸ್ವಲ್ಪ ಅರ್ಧ ಬೆಂದ್ಕೊಬಿಡಬೇಕು, ಆವಾಗ ಚೆನ್ನಾಗಾಗುತ್ತೆ ಟೇಸ್ಟು. ಹಾಗಾಗಿ ನಾನಿಲ್ಲಿ 1 ಆಲೂಗಡ್ಡೆ, 2 ಕ್ಯಾರೆಟು ಮತ್ತು 4 ಬೀನ್ಸ್ ಅಷ್ಟೇ ತೊಗೊಂಡಿರೋದು. ತರಕಾರಿನೂ ಏನು ಜಾಸ್ತಿ ಬೇಕಂತೇನಿಲ್ಲ. ಚೆನ್ನಾಗಿ ತೊಳೆದ್ಬಿಟ್ಟು ಹೆಚ್ಕೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬಟಾಣಿ ಹಾಕಬೇಕನ್ನೋದೇ ಇಲ್ಲ, ಬಟಾಣಿ ಇಲ್ಲದೇನೂ ಪಲಾವ್ ಮಾಡ್ಬೋದು. ಕೆಲವರಿಗೆ ಬಟಾಣಿ ಬೇಕು, ಮತ್ತು ಇದು ಸೊಪ್ಪನ್ನ ಎಲ್ಲ ಕಡ್ದು ಹಾಕಬೇಕು, ಹಸಿಮೆಣಸು ಕಡ್ದು ಹಾಕಬೇಕು, ಅದಕ್ಕೆ ಬೇರೆ ಮಸಾಲೆ ಮಾಡಿಕೊಂಡು ಮಾಡ್ತಾರೆ. ನಾನು ಮಾಡ್ತೀನಿ, ಮಾಡಲ್ಲ ಅಂತೇನಿಲ್ಲ, ಆದರೆ ಅದು ತುಂಬ ಟೈಮ್ ಹಿಡಿಯುತ್ತೆ. ನಿಮಗೆ ಗಡಿ ಬಿಡಿಲಿರ್ತಾ ಪಲಾವ್ ಬೇಕು, ಮಕ್ಕಳೆಲ್ಲ ಪಲಾವ್ ಬೇಕು ಅಂತ ಕೆಲವರಿಗೆ ಹಠ ಮಾಡ್ತಿರುವಾಗ ನೀವು ಇಷ್ಟೇ ಸಿಂಪಲಾಗಿ ನೀವು ಮಾಡ್ಬೋದು. ಪಲಾವ್ ಬೇಕಂದರೆ ಸೊಪ್ಪು ಬೇಕು, ಅದು ಬೇಕು, ಏನಿಲ್ಲ. ಪಲಾವ್ ಅಂದರೆ ಸಿಂಪಲಾಗಿ ಮಾಡ್ಬೋದು. ಬಟಾಣಿ ನೆನಿಬೇಕು, ಅದನ್ನು ಕಾಯಬೇಕು ಅಂಥದ್ದು ಏನಿಲ್ಲ. ಅರ್ಜೆಂಟಿಗೆ ತುಂಬ ಸಿಂಪಲಾಗಿ ಹೇಗೆ ಪಲಾವ್ ಮಾಡೋದಂತ ತಿಳಿಸ್ಕೊಡ್ತಾಯಿದ್ದೀನಿ ಅಷ್ಟೇ. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಎಣ್ಣೆಯಲ್ಲೇ ತರಕಾರಿ ಬೆಂದರೆ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ತುಂಬ ತರಕಾರಿ ಹಾಕ್ಕೊಂಡಿಲ್ಲ, ಮತ್ತು ಆಗಲೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಲ್ಲ, ಹಾಗಾಗಿ ಇವಾಗ ನೋಡಿ ಒಂದು 5 ನಿಮಿಷದೊಳಗೆ ಬೆಂದ್ಬಿಡುತ್ತೆ ತರಕಾರಿ. ಈಗ ತರಕಾರಿನ ಎಣ್ಣೆಲಿ ಫ್ರೈ ಮಾಡೋದ್ರಿಂದನೇ ಪಲಾವ್ ಟೇಸ್ಟ್ ಚೆನ್ನಾಗಾಗುತ್ತೆ. ತರಕಾರಿ ಆಗಿರ್ಬೋದು, ಬಟಾಣಿ, ನೀವೇನಾದರೂ ಬಟಾಣಿನ ಆ್ಯಡ್ ಮಾಡ್ಕೋಬೇಕಾದ್ರೆ ಬಟಾಣಿನೂ ಅಷ್ಟೇ, ಫಸ್ಟ್ ಬಟಾಣಿ ಹಾಕಿ ನೆಕ್ಸ್ಟ್ ತರಕಾರಿ ಹಾಕಿ, ಆವಾಗ ಇನ್ನೂ ಟೇಸ್ಟ್ ಆಗಿರುತ್ತೆ. ಅರ್ಧ ಆದರೂ ತರಕಾರಿ ಎಣ್ಣೆಲೇ ಹುರ್ಕೋಬೇಕು. ನೋಡಿ ನಾನು ಇದಕ್ಕೆ ಆವಾಗ ಏನು ಮಸಾಲೆನ ಹಾಕಿದ್ನೋ, ಚಕ್ಕೆ, ಲವಂಗ, ಸೋಂಪು ಎಲ್ಲ, ಇದು ಅದ್ರ ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿರೋದು. ಎಲ್ಲ ಮಸಾಲೆ ಹಾಕಿಬಿಟ್ಟು ಪೌಡರ್ ಮಾಡ್ಕೊಂಡಿರೋ ಪೌಡರ್ ಒಂದು 1/4 ಟೀ ಸ್ಪೂನ್ ಹಾಕಿದ್ರೆ ಸಾಕು. ಇದು ನೋಡಿ ಬಿರಿಯಾನಿ ಮಸಾಲೆ, 1 2 3 ಬಿರಿಯಾನಿ ಮಸಾಲೆ. ನಾನು ಇದಕ್ಕೆ ಟೇಸ್ಟ್ ಸ್ವಲ್ಪ ಆ್ಯಡ್ ಆಗಲಿ ಅಂತ ಹಾಕ್ತಾಯಿದ್ದೀನಿ. ಹಸಿಮೆಣಸು ಏನೋ ನಾನು ಕಡ್ದು ಹಾಕ್ತಾ ಇಲ್ವಲ್ಲ, ಹಾಗಾಗಿ 1 2 3 ಬಿರಿಯಾನಿ ಮಸಾಲೆ 10 ರೂಪಾಯಿ ಪ್ಯಾಕೆಟನ್ನು ಒಂದನ್ನು ಹಾಕ್ತಾಯಿದ್ದೀನಿ ನಾನು. ಇದು ಎಣ್ಣೆಲೇ ಫ್ರೈ ಆಗಲಿ, ಸ್ವಲ್ಪ ಟೇಸ್ಟಿಗೋಸ್ಕರ ಹಾಕ್ತಾಯಿರೋದು, ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ, ಮಸಾಲೆ ಟೇಸ್ಟೇ ಇರಲ್ಲ ಅಲ್ವಾ. ಹಾಗಾಗಿ 1 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ನೀವು ಪಲಾವ್ ಮಸಾಲೆ ಹಾಕೋಕ್ಕಿಂತ 1 2 3 ಬಿರಿಯಾನಿ ಮಸಾಲೆ ಪೌಡರ್ ಇರುತ್ತಲ್ಲ, ಅದನ್ನು ಒಂದು ಸರ್ತಿ ಯೂಸ್ ಮಾಡಿ ನೋಡಿ. ಮಾತ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಅದ್ರಲ್ಲಿ ಬಿರಿಯಾನಿ ಮಾಡೋದ್ರಿಂದ. ನಮ್ಮನೇಲಿ ನಾನು ಅದನ್ನು ಯೂಸ್ ಮಾಡ್ಕೊಂಡು ಎಗ್ ಬಿರಿಯಾನಿ ಎಲ್ಲ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ನಿಮ್ಗೇನಾದರೂ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ. ನಾನು ಇದರಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ 2 ಲೋಟ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ನೀರನ್ನು ಆ್ಯಡ್ ಮಾಡಬೇಕು. ಅದೆಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ನಾನೇನು ಹೇಳ್ಬೇಕನ್ನೋದು ಏನಿರಲ್ಲ. ಕೆಲವ್ರಿಗೆ ಗೊತ್ತಿರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ನೀರನ್ನು ಆ್ಯಡ್ ಮಾಡಿದೆ. ಇನ್ನೊಂದು 2 ನಿಮಿಷದಲ್ಲಿ ನೀರು ಕುದ್ಬಿಡುತ್ತೆ. ಸಿಂಪಲಾಗಿ ನೋಡಿ, ಒಂದು 10 ನಿಮಿಷದಲ್ಲಿ ಪಲಾವ್ ಮಾಡಿಬಿಡ್ಬೋದು. ಮತ್ತು ತರಕಾರಿನೂ ಜಾಸ್ತಿ ಹಾಕಬೇಕು ಅಂತ ಏನಿಲ್ಲ, ಸಿಂಪಲಾಗೆ ಮಾಡ್ಕೊಬೋದು ಮನೇಲಿ. ನೋಡಿ ನೀರು ಕುದೀತಾ ಇದೆ. ಇದಕ್ಕಿವಾಗ ಅಕ್ಕಿನ ಹಾಕೋಬೇಕು. ಅಕ್ಕಿ ಹಾಕಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ ಫ್ಲೇಮು, ನೀರು ಸಿಡಿದ್ಬಿಟ್ಟು ಕೈಗೆಲ್ಲ ಹಾರುತ್ತೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಅಡುಗೆ ಮಾಡಿ. ಗ್ಯಾಸ್ ಹತ್ರ ಅಡುಗೆ ಮಾಡುವಾಗ ಗ್ಯಾಸ್ ಮುಂದೆ ಅಡುಗೆ ಮಾಡ್ತಾ ಸೇಫಾಗಿರಿ. ಗ್ಯಾಸ್ ಕರೆಕ್ಟಾಗಿ ಉರಿತಾ ಇದೆಯಾ ಅದೆಲ್ಲ ನೋಡ್ಕೋಬೇಕು. ಅಕ್ಕಿ ಎಲ್ಲ ಹಾಕ್ಬಿಟ್ಟೆ. ಇವಾಗ ತಿರ್ಸ್ಕೊಂಡ್ಬಿಡೋಣ. ಒಂದು ಸರ್ತಿ ತಿರ್ಸ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಕೊಳ್ತಾ ಇದ್ದೀನಿ. ಕುಕ್ಕರ್ ಮುಚ್ತೀನಿ ನಾನು ಇವಾಗ. ಕುಕ್ಕರ್ ಮುಚ್ಚಿ ಒಂದು 3 ವಿಷಲ್ ಕೂಗಿಸ್ಕೊತಿದ್ದೀನಿ, ಯಾಕಂದರೆ ಇದು ತುಂಬ ಸಣ್ಣ ಕುಕ್ಕರು, ಹಾಗಾಗಿ 3 ವಿಷಲ್ ಆಯ್ತು ನೋಡಿ. ಇವಾಗ ಗ್ಯಾಸ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ.
ಅಕ್ಕಿಯಾಗೂ ಇಲ್ವಾ, ಅನ್ನ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು ಸಣ್ಣ ಕುಕ್ಕರ್, ಹಾಗಾಗಿ ದೊಡ್ಡದಾದರೆ 2 ಅಥವಾ 1 ವಿಷಲಲ್ಲೇ ಬೇಯುತ್ತೆ ಕುಕ್ಕರಲ್ಲಿ. ಮತ್ತು ಇದರಲ್ಲಿ ನಾನು ಏನಕ್ಕೆ ಮಾಡಿರೋದಂದರೆ ಇದರಲ್ಲಿ ತಳ ಹಿಡಿಯಲ್ಲ, ಹಾಗಾಗಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಕುಕ್ಕರಲ್ಲಿ ತಳ ಹಿಡಿದ್ರೆ ಫ್ಲೇವರ್ ಚೆನ್ನಾಗಿ ಬರಲ್ಲ, ಹಾಗಾಗಿ ನಾನು ಈ ಕುಕ್ಕರ್ನ ತೊಗೊಂಡು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಯಿತು ಪಲಾವ್. ನೋಡಿ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಈ ರೆಸಿಪಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಗೆ ಯಾರಿಗೆ ರೈಸ್ ಐಟಮ್ ಇಷ್ಟನೋ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟೇ ಇವತ್ತಿನ ಈ ರೆಸಿಪಿ. ಎಷ್ಟು ಚೆನ್ನಾಗಾಗಿದೆ ನೋಡಿ ಪಲಾವ್. ಸಿಂಪಲ್, ಬಟಾಣಿ ಹಾಕ್ತೇನೆ ಪಲಾವ್ ಮಾಡ್ಬೋದು. ನೀವು ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ. ಆದರೆ ಪಲಾವ್ ಮಸಾಲೆಕ್ಕಿಂತ 1 to 3 ಬಿರಿಯಾನಿ ಮಸಾಲ ಒಂಚೂರು ಆ್ಯಡ್ ಮಾಡಿ ನೋಡಿ. ನೆಕ್ಸ್ಟ್ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.